ಸಾಹೇಬ್ರೆ ಸಾಹೇಬ್ರೆ, ಇದ್ದೀರಾ ಅಂಗಡಿಲಿ? ಈ ನಮ್ಮ ಸಾಹೇಬ್ರಿಗೂ ದುಡ್ಡು ಜಾಸ್ತಿ ಆಗ್ಬಿಡ್ತು. ಏನ್ ಮಾಡ್ಬೇಕು ಹೇಳು? ಒಳ್ಳೆ ವ್ಯಾಪಾರ ಆಗ್ತೈತೆ. ಡೈಲಿ ಒಂದ್ 4-5 ಮರಿಗಳು ಆಗ್ತವೆ, ಚಿಕನ್ ಆಗುತ್ತೆ. 2 ಅಂಗಡಿ ಮಾಡ್ಕೊಂಡ್ಬಿಟ್ರು, ಒಳ್ಳೆ ದುಡ್ಡು ಮಾಡ್ಕೊಳ ಶುರು ಹಚ್ಕೊಂಡ್ಬಿಟ್ರು. ಹಂಗಾಗ ಹುಡ್ಗನ್ ಬಿಡ್ತಾರಿಲ್ಲ ಅಂಗಡಿ ತವ, ಅವ್ರ ಮಂತವ ಅಲ್ಲಿಗೆ ಇಲ್ಲಿಗೆ ಹೋಗಿ ಸುತ್ತಾರೆ. ಇನ್ನೇನ್ ಮಾಡ್ಬೇಕು ಹೇಳು ಸಾಹೇಬ್ರು? ಒಳ್ಳೆ ಬೊಂಬಾಯಿ ದುಡ್ಡಿ ತವ್ರತವ, ಇನ್ನೇನ್ ಮಾಡಕ್ಕಾಗತ್ತೆ? ರೇ ಸಾಹೇಬ್ರೆ, ಎತ್ಲಾಗ ಹೋದ್ರೆ ಅಂಗಡಿಯಲ್ಲೇ ಕಾಣ್ತಿಲ್ಲ. ಯಾರು? ಬಂದೆ 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 ಇರಿ. ಒಂಚೂರು ಬರೋವರೆಗೂ ಸಮಾಧಾನ ಇರಲ್ವಲ್ಲ ನಮ್ ಜನಗಳಿಗೆ. ಹೆಂಗ್ ಮಾಡೋದು? ಹಿಂಗಾದ್ರೆ ಹೆಂಗ್ ವ್ಯಾಪಾರ ಮಾಡೋದು? ಬಂದೆ ಇರಿ ಅಣ್ಣ, ಯಾರು? ಬಂದೆ ಇರಿ. ಓ ಸೀನಪ್ಪ ಬೈ, ನೀವಾ? ಓ ಬನ್ನಿ ಬನ್ನಿ ಸೀನಪ್ಪ ಬೈ, ನಾನು ಯಾರೋ ಅಂದ್ಕೊಂಡ್ಬಿಟ್ಟೆ. ಏನ್ ಸೀನಪ್ಪ ಬೈ, ಏನ್ ಸಮಾಚಾರ? ಹಿಂಗೆ ತುಂಬಾ ಅಪರೂಪ ಬಿಟ್ರಲ್ಲ ಅಂಗಡಿ ಕಡಿಕೆ. ಎಲ್ಲಾ ಚೆನ್ನಾಗಿದಾರ? ನಿಮ್ಮ ಅಪ್ಪಾರು, ದೊಡ್ಡಜ್ಜ ಮತ್ತೆ ಗೌಡ್ರು ಎಲ್ಲ ಚೆನ್ನಾಗಿದ್ದಾರ? ಎಲ್ಲಿ ನಿಮ್ ಪಾರ್ಟ್ನರ್ ಬೋರಜ್ಜ ಬರ್ಬೇಕಿತ್ತಲ್ಲ ಜೊತೆಲಿ, ಬಂದಿಲ್ವಲ್ಲ? ಎತ್ಲಾಗ ಹೋಗ್ಬಿಟ್ರು ಬೋರಜ್ಜ? ಎತ್ಲಾಗ ಹೋಗ್ಬಿಟ್ನಪ್ಪ ಈ ವಜ್ಜ. ರೇ ಸಾಹೇಬ್ರೆ, ನನ್ ಹಿಂದೆನೆ ಬಂದ್ರು ಕಣ್ರಿ. ಎತ್ಲಾಗ ಹೋದ್ರು ಅಂತ ಕಾಣ್ತಿಲ್ಲ ಈ ವಜ್ಜ. ಓ ಎಲ್ಲ ಉಚ್ಚಗಿಚ್ಚಿ ಉಯ್ದು ಬರಕ್ ಹೋಗಿರ್ಬೇಕು ಕಣ್ರಿ ಸಾಹೇಬ್ರೆ. ನಾಟಿ ಹುಂಜನೋ ಇಲ್ಲ ಕೋಳಿ ಏನಾರ ಐತೇನ್ರಿ ಸಾಹೇಬ್ರೆ? ನಮ್ ಗೌಡ್ರಿಗೆ ನಾಟಿ ಕೋಳಿ ತಪ್ಪಿ ನಾಟಿ ಹುಂಜ ಯಾವ್ದಾರ ಇದ್ರೆ ಒಂದ್ ಕಟ್ ಮಾಡ್ಸ್ಕೊಂಬ ಹೋಗೋ ಸೀನಪ್ಪ, ನಮ್ ತೋಟದ ಒಂಚೂರು ಮಾಡ್ಕೊಂಡ್ ತಿಂದ್ರ ಆತ ಅಂತ ಹೇಳಿ ಕಳ್ಸಿರು. ಏನಾರ ಐತೇನ್ರಿ ಸಾಹೇಬ್ರೆ? ಅಯ್ಯೋ ಸೀನಪ್ಪ ಭೈ, ಒಂದ್ 10 ನಿಮಿಷ ಮುಂಚೆ ಬರ್ಬೇಕು ತಾನೆ ಸೀನಪ್ಪ ಭೈ ನೀವು? ಎಂತ ಕೆಲ್ಸ ಆಗೋಗ್ಬಿಡ್ತು ನೋಡಿ. ಒಳ್ಳೆ ಹುಂಜ ಇತ್ತು ಸೀನಪ್ಪ ಭೈ, ಒಂದ್ 3-3.5 kg ಬರೋಂಥದ್ದು. ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಟ್ರೆ ಒಂದ್ 2.5 kg ಮಟನ್ ಬರೋದು ಸೀನಪ್ಪ ಭೈ. ಅಂತ ದೊಡ್ಡ ಹುಂಜಾನೇ ಇತ್ತು. ಇವಾಗ ತಾನೇ ಅವ್ರು ಯಾರೋ ಬಂದು ನಮ್ಮ ಮಗಳು ಹಿಂಗಿಂಗೆ ಬಸ್ರಿದಾಳ್ ಕಣಪ್ಪ, ತಿನ್ನಂಗ ಆಯ್ತಂತೆ, ನಾವು ಕರ್ಕೊಂಡ್ ಬಂದಿದೀವಿ ಮನೆಗೆ ಅಂತ ಹೇಳಿ ತಗೊಂಡು ಹೋಗ್ಬಿಟ್ರು ಸೀನಪ್ಪ ಭೈ. ಒಂದ್ ಮಾತ್ ನನಗೆ ಫೋನ್ ಗಿನ್ ಮಾಡಾದ್ರು ಹೇಳ್ಬೇಕಿತ್ತು ತಾನೆ ಸೀನಪ್ಪ ಭೈ, ನೀವಾಗ್ಲಿ ಗೌಡ್ರಾಗ್ಲಿ. ಪಾಪ ನಮ್ ಗೌಡ್ರು ಎಷ್ಟು ಇದಾಗಿ ತಿನ್ಬೇಕಂತ ಆಸೆ ಇಟ್ಕೊಂಡಿದ್ರು ಏನೋ, ಅಂತವ್ರು ಇಲ್ಲಿ ಇಂತ ಕೆಲ್ಸ ಆಗ್ಬಿಡ್ತಲ್ಲ. ಛೇ, ಏನ್ ಮಾಡೋದು? ಸೀನಪ್ಪ ಭೈ ದಯವಿಟ್ಟು ಕ್ಷಮಿಸ್ಬಿಡಿ. ಯಾವ್ದು ಇಲ್ಲ ಸೀನಪ್ಪ ಭೈ, ಕೋಳಿ ಆಗ್ಲಿ ಹುಂಜ ಆಗ್ಲಿ ನಾಟಿ ಕೋಳಿ ಆಗ್ಲಿ ಯಾವ್ದು ಇಲ್ಲ ಸೀನಪ್ಪ ಭೈ. ಏನ್ ಮಾಡೋದ್ ಹೇಳಿ? ಅಯ್ಯೋ ಸಾಹೇಬ್ರೆ, ಈಗ ಇಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕಾಗತ್ತೆ? ಒಳ್ಳೆ ಒಂದ್ ಕೆಲಸ ಮಾಡ್ಬಿಡಿಗೆ ಸಾಹೇಬ್ರೆ. ಗೌಡ್ರಿಗೆ ಹೇಳಿದೀನಿ, ಗೌಡ್ರೆ ಇಷ್ಟೊತ್ತಂಗ್ ಹೋದ್ರೆ ನಾಟಿ ಕೋಳಿ ಆಲಿ ಹುಂಜ ಆಲಿ ಸಿಗೋದು ಡೌಟು ಸಾಹೇಬ್ರ ಹತ್ರ. ಎಲ್ಲ ಅವ್ರಿವ್ರು ಬಂದ್ ತಗೊಂಡೋಗಿರ್ತಾರೆ. ನಾಟಿ ಕೋಳಿ ಹುಂಜ ಬಾರಿ ಬೇಡಿಕೆ ಐತೆ ಗೌಡ್ರೆ. ಇಷ್ಟೊತ್ನಲ್ಲಿ ನಾವು ಹೇಳಿದ್ರೆ ಹೋದ್ರೆ ಸಿಗಲ್ಲ. ಒಂದ್ ಕೆಲಸ ಮಾಡ್ತೀನಿ, ಅದ್ ಸಿಗದೆ ಹೋದ್ರೆ ಒಂದ್ 2 kg ಮಟನ್ನೇ ತಂದ್ಬಿಡ್ತೀನಿ ಅಂತ ಹೇಳಿದೀನಿ. ಒಳ್ಳೆ ಒಂದು ಎಳೆ ಮರಿ ಮಟನ್ನು, ಎದೆ ಚೆಕ್ ಅಂತ ಮಟನ್ನು ಒಂದ್ 2 kg ಅಂತ ಹಾಕಿ ಸಾಹೇಬ್ರೆ. ಒಳ್ಳೆ ಚೆನ್ನಾಗಿರ್ಬೇಕು ತಿನ್ನಕ್ಕೆ. ಎದೆ ಚೆಕ್ ಹಾಕಿ ಚೆನ್ನಾಗಿರ್ತವೆ ತಿನ್ನಕ್ ಜಾಸ್ತಿ. ಆದ್ರೂ ಸೀನಪ್ಪ ಭೈ, ನೀವಿಂತ ಕೆಲ್ಸ ಮಾಡಬಾರಿತ್ತು ಸೀನಪ್ಪ ಭೈ. ಒಂದ್ 10 ನಿಮಿಷ ಮುಂಚೆ ನಮಗ್ ಫೋನ್ ಮಾಡ್ಬಿಟ್ಟು ಹಿಂಗಿಂಗೆ ಗೌಡ್ರಿಗೆ ತಿನ್ನಂಗ ಆಯ್ತಂತ ಕಣಪ್ಪ, ಒಂದ್ ನಾಟಿ ಕೋಳಿನ ಹುಂಜಾನೋ ಇದ್ರೆ ಕಟ್ ಮಾಡಿಟ್ಟಿರು ಬತ್ತೀನಿ ಅಂತ ಹೇಳಿ ನೀವಾಗ್ಲಿ ಗೌಡ್ರಾಗ್ಲಿ ಯಾರಾದ್ರೂ ಒಂದ್ ಮಾತು ಫೋನ್ ಮಾಡಿ ಹೇಳ್ಬೇಕು ಅಲ್ವಾ ಸೀನಪ್ಪ ಭೈ ನೀವು? ಇಂಥ ಕೆಲ್ಸನ ಮಾಡೋದ್ ನೀವು? ಯಾಕೆ ನಿಮ್ಮ ಹತ್ರ ಆಗ್ಲಿ ಗೌಡ್ರ ಹತ್ರ ಆಗ್ಲಿ ನಾ ಫೋನ್ ನಂಬರ್ ಇಲ್ವಾ? ಒಂದ್ ಮಾತು ತಿಳಿಸಿದ್ರೆ ಹಿಂಗಿಂಗೆ ಅಂತ ಹೇಳಿ ನಾನೇ ಕಟ್ ಮಾಡಿ ನೀಟಾಗಿ ಎಲ್ಲ ರೆಡಿ ಮಾಡಿ ಇಕ್ಕಿರ್ತಿದ್ದೆ. ಅಂತದ್ರಲ್ಲಿ ಇಂಥ ಕೆಲ್ಸ ಆಗ್ಬಿಡ್ತಲ್ಲ. ಛೇ, ನಮ್ ಗೌಡ್ರಿಗೆ ಎಷ್ಟ್ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೋ ಏನೋ. ನೋಡು, ಈ ಸಾಹೇಬ್ರು ಯಾವಾಗ ಕಳ್ಸರು ಇದೇ ಕೆಲಸ ಮಾಡ್ತಾರೆ ಅಂತ ಹೇಳಿ ಗೌಡ್ರು ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ ಸೀನಪ್ಪ ಭೈ. ನೋಡಿ, ಒಂದ್ ಮಾತಾದ್ರೂ ಮುಂಚೆ ನನಗೆ ತಿಳಿಸ್ಬೇಕಾ ಇಲ್ವಾ ನೀವು? ಅಯ್ಯೋ ಬಿಡಿ ಸಾಹೇಬ್ರೆ, ಇನ್ನೇನ್ ಮಾಡಕ್ಕಾಗತ್ತೆ ಬಿಡ್ರಿ. ತಲೆ ಕೆಡಿಸ್ಕೊಬೇಡಿ, ಹೋಗಿ. ಒಳ್ಳೆ ಎಳೆ ಮರಿ ಮಟನ್ ಇರ್ಬೇಕು. ಒಂದ್ 2 kg 2.5 kg ಅಷ್ಟು ಎಳೆ ಮರಿ ಮಟನ್ ಕಟ್ ಮಾಡಿ. ಶೀನಪ್ಪ ಸಾಹೇಬ್ರೆ ನಮಸ್ಕಾರ, ಚೆನ್ನಾಗಿದ್ದೀರಾ? ಶೀನಪ್ಪ ತಗೊಂಡೇನು? ಏನು ಹುಂಜ ತಗೊಂಡ ಇಲ್ಲ ಕೋಳಿ ತಗೊಂಡವ್? ಓಹೋ ಬೋರಾಜ, ಓ ಎತ್ಲಾಗ ಹೋಗಿದ್ದ ಜಾವ್? ಏನ್ ಆಲೆ ವ್ಯವಸ್ಥೆ ಜೋರಾಗಿ ಐತೆ? ಸರಿ ಸರಿ ಆಯ್ತು ಬಾ. ಏನೋ ನೀನು ಇಲ್ಲೆಲ್ಲ ಅರ್ಜೆಂಟ್ ಆಯ್ತು, ಹುಚ್ಚ ಪಚ್ಚ ಉಯ್ಯಕ್ ಹೋಯ್ತೆ ವಜ್ಜ ಅಂದ್ಕೊಂಡ್ ಕೂತ್ಕೊಳ್ರಿ. ನೀನ್ ನೋಡಿದ್ರೆ ತೀರ್ಥ ಸೇವನೆಗೆ ಹೋಗಿಯಲ್ಲ ಅಜ್ಜ. ಪರವಾಗಿಲ್ಲ ಕಣಜ್ಜ, ನೀನುವಿ ಒಳ್ಳೆ ಕೆಲಸವೇ ಮಾಡ್ತಿದ್ದೆ ಬಿಡು. ನಿನಗೆ ವಯಸ್ಸಾದಂಗೆ ನಾನು ಬೋದು ಸಾಕಾದೆ ಅಂತ ನಾನೇ ಎಣ್ಣೆ ಕುಡಿಯೋದು ಬಿಟ್ಟಿದ್ದೀನಿ. ಅಂಥದ್ರಲ್ಲಿ ನೀನು ಹೋಗಿ ಎಣ್ಣೆ ಕುಡ್ಕೊಂಡ್ ಬಂದಿದ್ಯಲ್ಲ ಆಗ್ಲೇ. ನೋಡ್ತಿರೋದ್ ನೋಡಜ್ಜ ನೀನು ಕಣ್ ಬಿಟ್ಕೊಂಡು. ಸಾಹೇಬ್ರೆ ನೋಡ್ರಿ ಸಾಹೇಬ್ರೆ, ಈ ವಜ್ಜಗೆ ಎಷ್ಟು ಬೈದು ಎಷ್ಟು ಬುದ್ಧಿ ಹೇಳಿ ಏನ್ ಮಾಡಿರುವೆ, ಎಣ್ಣೆ ಕುಡಿಯೋದ್ ಬಿಡ್ತಿರುವಲ್ರಿ ಸಾಹೇಬ್ರೆ. ಏನ್ ಮಾಡೋಣತ್ತಾಗಿ ನನಗೂ ಹೇಳಿ ಸಾಕಾಗೋಯ್ತಿ. ಗೌಡ್ರು ನಾವೆಲ್ಲ ಸೇರ್ಕೊಂಡು ಎಷ್ಟು ಬೈದ್ರುವೆ ಈ ವಜ್ಜ ಮಾತೆ ಕೇಳಲ್ಲ ಕಣ್ರಿ ಸಾಹೇಬ್ರೆ.
ಲೇ ಸಿನಪ್ಪ, ನಿನಗೇನೋ ಗೊತ್ತು, ಎಣ್ಣೆ ಇಕ್ಕೈತೆ, ಕುಡಿಯೋದು ಬಿಟ್ಟಿದೀಯ ಅಂದ್ಮೇಲೆ ನೀನು ಎಣ್ಣೆ ಬಗ್ಗೆ ಮಾತಾಡಬಾರ್ದು ಕಣು. ನಿನ್ ಏನ್ ಕೆಲಸ ಐತೆ ಅಷ್ಟು ಮಾತ್ರ ಮಾಡು. ಸಾಹೇಬ್ರ ಹತ್ರ ಕೋಳಿನೋ ಹುಂಜಾನ ಏನಾರು ಸಿಕ್ತ ಹೆಂಗೋ, ಏನಾರು ತಗೊಂಡೇನು? ಬೋರಜ್ಜ, ನಿಮ್ದು ವಯಸ್ಸು ಏನು ಬೋರಜ್ಜ? ನೀವು ಇಂಥ ಕೆಲಸ ಮಾಡ್ಬೋದಾ? ನೋಡು, ನಮ್ಮ ಸೀನಪ್ಪ ಭೈ ಎಣ್ಣೆ ಬಿಟ್ಬಿಟ್ಟು ಎಷ್ಟೊಂದು ಚೆನ್ನಾಗಿದ್ದಾರೆ. ಎಷ್ಟೊಂದು ಖುಷಿಯಾಗಿದ್ದಾರೆ ನೋಡು. ಪಾಪ ಅವ್ರು ಬೆಳಗಿಂದ ಸಂಜೆ ಗಂಟ ಶುಂಠಿಗೆ ಮಣ್ಣ ಹಾಕೋದು, ಅದು ಇದು ಕೂಲಿ ಕೆಲ್ಸಕ್ಕೆ ಹೋಗೋದು, ಕಾಯಿ ಹಿಡಿಯಕ್ಕೆ, ಕೊಬ್ಬರಿ ಹರಿಯಕ್ಕೆಲ್ಲ ಹೇಳಿ ಎಂತೆಂತ ಕೆಲಸ ಮಾಡ್ತಾರೆ. ಪಾಪ ಅಷ್ಟೊಂದು ಬೇವು ಸೂಸ್ಕೊಂಡು ಕೆಲಸ ಮಾಡಿರುವೆ ಒಂಚೂರು ಬಾಯಿಲಿ ಎಣ್ಣೆ ಹಾಕ್ತಿಲ್ವಲ್ಲ ಅಂತದ್ರಲ್ಲಿ ಅವರೇ ಬಿಟ್ಬಿಟ್ಟಾರೆ. ವಯಸ್ಸಾಗ್ತಾ ನಿಮ್ಗೂ ರಕ್ತ ಎಲ್ಲ ಕಡಿಮೆ ಆಗ್ತಾ ಇರುತ್ತೆ, BP ಶುಗರ್ ಎಲ್ಲ ಬರುತ್ತೆ ಕಣ್ರಿ ಬೋರಜ್ಜ. ನೀವೊಂದು ಚೂರು ಎಣ್ಣೆ ಬಿಟ್ಬಿಟ್ರೆ ಎಷ್ಟು ಖುಷಿಯಾಗಿ ಇನ್ನೂ 4 ವರ್ಷ ಜಾಸ್ತಿ ಬದುಕ್ಬೋದು. ಹಂಗಾಗಿ ಹೇಳ್ತಿರೋದು, ನಿಮ್ ಒಳ್ಳೇದಕ್ಕೆ ಅಲ್ವಾ. ನೀವೆಲ್ಲ ನಮ್ ಜೊತೆ ಎಲ್ಲ ಖುಷಿಯಾಗಿ ಈಗ ಇದ್ದಾಗ ನೀವು ನೋಡು ಬೋರಾಜ ಇದಾರೆ, ಹೆಂಗ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಖುಷಿಯಾಗಿ ನಾವು ನಿಂತ್ಕೊಂಡು 2 ಮಾತು ಮಾತಾಡ್ಸ್ಕೊಂಡು ಹೋಗ್ಬೋದು. ಅಂತದ್ರಲ್ಲಿ ನಿಮ್ಗೆ ಏನಾರ ಒಂಚೂರು ತೊಂದರೆ ಆಗ್ಬಿಟ್ರೆ ನಾವು ಬೋರಜ್ಜ ಅಂತ ಮತ್ತೆ ಯಾರನ್ನ ಮಾತಾಡ್ಸೋಣ? ನೀವು ಒಂಚೂರು ಒಳ್ಳೇದಕ್ಕೆ ಹೇಳೋದು ಅರ್ಥ ಮಾಡ್ಕೋಬೇಕು ಬೋರಜ್ಜ. ನೀವು ನೋಡಿದ್ರೆ ಸೀನಪ್ಪಗೆ ಬೈತಿರಲ್ಲ. ರೀ ಸಾಹೇಬ್ರೆ, ಮುಶ್ರಿ ಬಾಯ, ನಿಮಗೇನ್ರಿ ಗೊತ್ತು? ಇವತ್ತಿರ್ತೀವೋ ಇಲ್ಲ ನಾಳೆ ಇರ್ತೀವೋ, ಇವತ್ತು ಸಾಯ್ತೀವೋ ಯಾವಾಗ ಸಾಯ್ತೀವೋ ನಮ್ಮ ಹಣೆ ಬರದಲ್ಲಿ ಒಂದು ಗೊತ್ತಿರಲ್ಲ. ಎಲ್ಲ ವಿಧಿಲಿಖಿತ. ಆ ಭಗವಂತ ನಿಚ್ಚಿ ಯಾವಾಗ ಕಳಿಸ್ಬೇಕು ಅಂದ್ಕೊಂಡಿರ್ತಾನೋ ಅವಾಗ ಕಳಿಸ್ತಾನೆ, ಯಾವಾಗ ಕರ್ಕೋಬೇಕು ಅಂದ್ಕೊಂಡಿರ್ತಾನೋ ಅವಾಗ ಕರ್ಕೊಂತಾನೆ. ನಮ್ಮ ಸ್ನೇಹಿತ ಒಬ್ಬ ಹಂಗೆಯ, ತಿಂತಾ ಇದ್ದ, ಉಣ್ತಾ ಇದ್ದ, ಚೆನ್ನಾಗೇ ಇದ್ದ, ಎಣ್ಣೆ ಗಿಣ್ಣೆ ಎಲ್ಲ ಕುಡಿತಿರ್ಲಿಲ್ಲ. ಇದ್ಕಿದ್ದಂತೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಟ. ಏನ್ ಮಾಡಕ್ಕಾಗತ್ತೆ? ಭಗವಂತ ಯಾವಾಗ ಹೆಂಗೆ ಅಂತ ಹೇಳಕ್ಕಾಗಲ್ಲ. ಈ ಮನುಷ್ಯ ಹುಟ್ಟಿದ್ ಒಂದಿನ ಸಾಯೋದ್ ಖಚಿತ. ಹಂಗಾಗಿ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಕುಡಿಬೇಕು, ತಿನ್ಬೇಕು, ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ಬೇಕು. ನಾವೇನ್ ದಿನ ಕುಡಿಯಕ್ ಹೋಗಲ್ಲ ಕಣ್ರಿ ಸಾಹೇಬ್ರಿ, ಕುಡಿಯೋದೇ ಅಪರೂಪ ನಾವು. ಅಜೋ ಬೋರಾಜ, ಎಲ್ಲ ಬಾರಿ ವೇದಾಂತಗಳು ಹೇಳ್ತಿದ್ಯಲ್ಲ ಜೋ, ಎಲ್ಲ ಸಂಸ್ಕೃತ ಪದಗಳೇ ಬರ್ತಿದಾವೆ. ಎಣ್ಣೆ ಕುಡಿದ್ಬಿಟ್ಟು ಬಾಯ್ಲಿ. ಸರಿ ಆಯ್ತು, ನಡಿ. ಗೌಡ್ರ ತಾವ ಐತೆ ನಿನಗೆ, ನಡಿ. ಇಲ್ಲಿ ಯಾಕೆ ಮಾತಾಡೋಣ? ನಾನ್ ಮಾತಾಡಿ ಯಾಕೆ ಸುಮ್ನೆ ಇದ್ ಮಾಡೋಣ, ನಿನಗ್ ಬೇಜಾರ್ ಮಾಡೋಣ? ಸಾಹೇಬ್ರೆ ಉಡಾರಿ, ಬೇಗ ಮಟನ್ ಓಡಿಸುವರಿ. ಇನ್ನೇನ್ ಮಾಡಕ್ಕಾಗತ್ತೆ? ಕೋಳಿಗೆ ಇಲ್ಲ ಹುಂಜೆ ಇಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕಾಗತ್ತೆ? ಬೇಗ ಮಟನ್ ಓಡಿಸೋಗಿ. ನಮ್ ಗೌಡ್ರು ಹುಡ್ಗ ಶಿವನು ಅಲ್ಲಿ ತೋಟದ ಮಂತವ ಇಷ್ಟೊತ್ತಾರು ಬರ್ಲಿಲ್ಲ, ಈ ಬೋರಾಜ್ನು ಸೀನಪ್ಪನು ಅಂತ ಹೇಳಿ ಪಾಪ ಕಾಯ್ತಿರ್ತಾರೆ. ಅವ್ರು ಹೋಗಿ ಅಲ್ಲಿ ಎಷ್ಟೊತ್ತಾಯ್ತಾ ಓಡೋಗಿ. ಏನು, ನಮ್ ಗೌಡ್ರಿಗೆ ನಾಟಿ ಕೋಳಿ ಸಿಗ್ಲಿಲ್ವಾ? ರೀ ಸಾಹೇಬ್ರೆ, ಏನ್ ಅಂಗಡಿ ಇಟ್ಕೊಂಡಿರ್ರಿ ನೀವು? ಒಂದ್ ಮಾತು ಹೇಳಿದ್ರೆ ನಮ್ಮ ಮನೆಯಿಂದಾನೆ ಹಿಡ್ಕೊಂಡ್ ಬರ್ತಿರಲ್ವ ಶೀನಪ್ಪ? ಈಗ ಸಾಹೇಬ್ರನ್ನ ಹಚ್ಕೊಂಡ್ ಬಂದಲ್ಲ ನೀನು. ನೋಡು, ನಮ್ ಗೌಡ್ರು ಪಾಪ ಎಷ್ಟೊಂದು ಪ್ರೀತಿಯಿಂದ ನಾಟಿ ಕೋಳಿ ತಿನ್ಬೇಕು ಅಂತ ಆಸೆ ಪಟ್ಟಿದ್ರು. ಅಂತದ್ರಲ್ಲಿ ಸಾಹೇಬ್ರು ಇಲ್ಲ ಅಂತಿದ್ರಲ್ಲ. ಸೊ ನಂಗೆ ಭಾರಿ ಬೇಜಾರಾಗ್ಬಿಡ್ತು ಕಣೋ ಮನ್ಸಿಗೆ. ಶೀನಪ್ಪ, ಬಾರೋ, ಹೋಗಿ ಮನೆಗೆ ಹೋಗಿ ಒಂದು ಕೋಳಿ ಒಂದು ಹುಂಜ ಹಿಡ್ಕೊಂಬರನ ಬಾರೋ. ನಮ್ದೇ ಯಾಕೆ ಕುಯ್ಸ್ಕೊಂಡ್ ಕಟ್ ಮಾಡಿಸ್ಕೊಂಡು ಹೋಗೋಣಂತ ಸಾಹೇಬ್ರತವ. ಬಾ, ಹೋಗಿ ತರನ ಬಾರೋ ಶೀನಪ್ಪ. ಅಜೋ ಬೋರಾಜ, ನಿನ್ನ ಕರ್ಕೊಂಡು ಹೋಗಿ ಇಷ್ಟೊತ್ತಲ್ಲಿ ನಾವು ಕೋಳಿ ಹಿಡ್ದಂಗೆ ಬಾಯಿ ಮುಚ್ಕೊಂಡು ನಿಂತ್ಕ. ನೀನು ಏನು ಮಾತಾಡ್ಬೇಡ. ರೀ ಸಾಹೇಬ್ರೆ, ಓರಿ ಮಟನ್ನೇ ಕಟ್ ಮಾಡಿಸಿ ಹೋಗಿ ಬೇಗ. ಒಳ್ಳೆ ಎಳೆ ಮರಿ ಮಟನ್ನು 1-2 kg ಅಷ್ಟು ಕಟ್ ಮಾಡಿಸಿ. ಅದರಲ್ಲಿ ಈರಿ ಗುಂಡ್ಕಾಯಿ ಎಲ್ಲ ಒಂಚೂರು ಜಾಸ್ತಿ ಹಾಕ್ಸಿ. ಆಮೇಲೆ ಎದೆ ಚಕ್ಕ ಹಾಕ್ಸಿ. ಆಮೇಲೆ ಇದು ಹಾಕ್ಸ್ಬೇಡ್ರಿ, ಚರ್ಬಿ ಮಾತ್ರ ಹಾಕ್ಸ್ಬೇಡ್ರಿ ಕಣ್ರಿ ಸಾಹೇಬ್ರೆ, ಸರಿಯಾ? ಸರಿ ಆಯ್ತು, ತಗೊಳ್ಳಿ ಸೀನಪ್ಪ ಬೈ. ನಮ್ಗೆ ಗೊತ್ತಿಲ್ವಾ ನಮ್ ಗೌಡ್ರು ಚರ್ಬಿ ತಿಂತಾರ ಇಲ್ವಾ ಅಂತ ಹೇಳಿ? ಸರಿ ಆಯ್ತು, ತಗೊಳ್ಳಿ. ಇನ್ನೇನು ಸೀನಪ್ಪ ಬೈ ಸಮಾಚಾರ? ಈ ವರ್ಷ ಏನು ಸೀನಪ್ಪ ಬೈ, ಮಳೆ ಬೆಳೆ ಎಲ್ಲ ಹಿಂಗಾಗೋಗ್ಬಿಡ್ತು. ಹಿಂಗಾದ್ರೆ ಭಾರಿ ಕಷ್ಟ ಆಗ್ಬಿಡುತ್ತೆ ಬಿಡಿ. ನಮ್ ಜನಗಳು ಹೆಂಗ್ ಬದುಕೋದು, ಯಾವ ರೀತಿ ಬೆಳೆ ಬೆಳೆಯೋದು, ಭಾರಿ ತೊಂದರೆ ಆಗ್ಬಿಟ್ಟಿದೆ ಬಿಡಿ. ಅಡಿಕೆ ಮರ, ತೆಂಗಿನ ಮರಕ್ಕೆಲ್ಲ ನೀರಿರ್ದಲೆ ಜನಗಳು, ಪಾಪ ರೈತರುಗಳು ಬರ್ತಾರಲ್ಲ ಇಲ್ಲಿ ಮಟನ್ ಚಿಕನ್ ಎಲ್ಲ ತಗೊಂಡು ಹೋಗಕ್ಕೆ, ಎಲ್ಲ ಪಾಪ ಪರದಾಡ್ತಿದ್ದಾರೆ ಸೀನಪ್ಪ ಭೈ. ಅವರೆಲ್ಲ ಗೋಲ್ಡ್ ನೋಡಕ್ ಆಗ್ತಿಲ್ಲ. ಹಲ್ಲಾದು ದಯೆಯಿಂದ 1-2 ಬಿಗ್ಗಾಗಿ ಮಳೆ ಹೊಡೆದು ಬಿಟ್ರೆ ಸರಿ ಆಗ್ಬಿಡುತ್ತೆ. ಆ ಕಡೆ ನೋಡಿ ಸೀನಪ್ಪ ಭೈ, ಆ ಧರ್ಮಸ್ಥಳ ಉಜಿರೆ ಸೈಡ್ ಎಲ್ಲ ಓಡಾಡಕ್ಕೆ ದಾರಿ ಇಲ್ಲ, ಅಷ್ಟೊಂದು ನೀರು ಉಕ್ಕಿ ಹರಿತಾ ಇದೆ. ಇಲ್ಲಿ ನೋಡಿದ್ರೆ ಮಳೆನೇ ಇಲ್ವಲ್ಲ ಸೀನಪ್ಪ ಭೈ. ಅಯ್ಯೋ ಸಾಹೇಬ್ರೆ,
ಯೋಗಿ ಪಡೆದಿದ್ ಯೋಗಿಗೆ ಜೋಗಿ ಪಡೆದಿದ್ ಜೋಗಿಗೆ ಅಂತಾರಲ್ಲ ಹಂಗೆ ಅವ್ರಿಗೆ ಮಳೆ ಬೆಳೆ ಚೆನ್ನಾಗ್ ಆಗ್ತೈತೆ. ಹೆಂಗ ಅವ್ರಾದ್ರೂ ಒಂಚೂರು ಚೆನ್ನಾಗಿರ್ಲಿ ಬಿಡಿ. ಆ ಕಡೆ ಇನ್ನೇನು ಕಾಫಿ ತೋಟ ಆಮೇಲೆ ಎಸ್ಟೇಟ್ಗಳೆಲ್ಲ ಜಾಸ್ತಿ ಅಲ್ವಾ, ಹೆಂಗ ಅವ್ರಾದ್ರೂ ಒಂಚೂರು ದುಡ್ಕೊಂಡ್ ಪಡ್ಕೊಂಡ್ ಚೆನ್ನಾಗಿರ್ಲಿ ಬಿಡಿ. ಏನ್ ಮಾಡಕ್ಕಾಗತ್ತೆ, ಆ ಭಗವಂತ ನಮ್ ಕಡೆಗೆ ಎಷ್ಟು ಕೊಡ್ಬೇಕು ಅನ್ಕೊಂಡಿರ್ತಾನೋ ಅದೇ ಕೊಡೋದು. ನಾವ್ ತಾನೇ ಇನ್ನೇನ್ ಮಾಡಕ್ಕಾಗತ್ತೆ. ಬನ್ನಿ, ನಾವು ಯೋಚನೆ ಮಾಡಿ ಮಾಡಿ ಸಾಕಾಗೋದು. ಈ ಸಲ ನೋಡಿರಿ ಹಿಂಗ ಆಗ್ಬಿಡ್ತು ಮಳೆ ಕೆಲಸ ಅಂತ ಹೇಳಿ. ಏನ್ ಮಾಡಿರುವೆ ಆ ಭಗವಂತ ಯಾವಾಗ ಮಳೆ ಉಯಿಸ್ಬೇಕು ಅಂದ್ಕೊಂಡಿದ್ದಾನೋ ಅವಾಗ್ಲೇ ಉಯಿಸೋದು. ನಾವ್ ತಾನೇ ಇನ್ನೇನ್ ಮಾಡಕ್ಕಾಗತ್ತೆ. ಬನ್ನಿ ಸಾಹೇಬ್ರೆ, ಕೇಳಿ ನಿಮ್ ಹುಡುಗಗ್ ಒಂಚೂರು ಕೇಳಿ ಬೇಗ ಕಟ್ ಮಾಡಿದ್ದಾಯ್ತಾ ಅಂತ ಹೇಳಿ ಮಟನ. ಒಂಚೂರು ಲೇಟ್ ಆಗ್ಬಿಡುತ್ತೆ. ನಾವು ಬಂದು ಅಪಾರ ಹೊತ್ತಾಯ್ತು ಕಣ್ರಿ ಸಾಹೇಬ್ರೆ. ಆಮೇಲೆ ಗೌಡ್ರು ಆ ಹುಡುಗ ಇಬ್ರೇ ಇರ್ತಾರಲ್ಲಿ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ. ಹಂಗಾಗಿ ನೋಡು ಇಷ್ಟೊತ್ತಾದ್ರು ಬರ್ಲಿಲ್ಲ. ಈ ಸೀನಪ್ಪ ಬೋರಾಜನ್ ಜೊತೆ ಸೇರ್ಕೊಂಡು ಎಲ್ಲ ಎಣ್ಣೆ ಗಿಣ್ಣೆ ಕುಡ್ಕೊಂಡ್ಬಿಟ್ರ ಅಂತ ಹೇಳಿ ನಮ್ ಗೌಡ್ರು ಎಷ್ಟು ಬೈಕಂತಿರ್ತಾರ. ಈ ವಜ್ಜನ್ ಸವಾಸ ಮಾಡಿರಿ ಯಾವತ್ತು ಏನ್ ಉದ್ಧಾರ ಮಾಡಿ ನಾವು ಬರೀ ಎಣ್ಣೆ ಕುಡ್ಕೊಂಡು ಈ ವಜ್ಜಗೆ ಹೇಳ್ದಂಗೆ ನಾವು ಪಾಪ ಅವಮ್ಮ ಗೋಳ ಆಡುತ್ತೆ. ಎಲ್ಲರ ಸಿಕ್ಕಿರೆ ಸಾಹೇಬ್ರೆ ಗೋಳ ಆಡತ್ಕಂಡ್ರಿ ಅವಮ್ಮ. ಆ ವಜ್ಜಗೆ ಹೇಳೋ ಸೀನಪ್ಪ, ನೀನೇ ಎಣ್ಣೆ ಕುಡಿಯೋದ್ ಬಿಟ್ಬಿಡ್ರಿ. ಆ ಸೀನಪ್ಪ ಆ ವಜ್ಜಗೆ ಹೇಳಿ ಒಂಚೂರು ಎಣ್ಣೆ ಕುಡಿಯೋದ್ ಬಿಡ್ಸು, ಏನಾರ ಮಾಡು, ಒಂದ್ 4 ದಿನ ಚೆನ್ನಾಗಿರ್ಲಿ, ಖುಷಿಯಾಗಿರ್ಲಿ ಆ ವಜ್ಜ ನಮ್ ಜೊತೆ ಅಂತ ಹೇಳಿ ಪರದಾಡುತ್ತೆ ಪಾಪ ಅವಮ್ಮ. ಈ ವಜ್ಜ ನೋಡಿರಿ ಇಂತ ಕೆಲಸ ಮಾಡುತ್ತೆ ಕಣ್ರಿ ಸಾಹೇಬ್ರೆ. ಹುಡುಗಿ ಒಂಚೂರು ಗಾಯಿದ್ರೆ ತಾಂಬರ ಕೇಳಿ ನಿಮ್ ಹುಡುಗಗ್ ಬೇಗ. ಸಿನಪ್ಪ ಭಾಯ್ ರೆಡಿ ಮಾಡ್ತಾ ಇದ್ದಾರೆ, ನಿಮ್ಗೆ ಕಟ್ ಮಾಡ್ತಿದ್ದಾರೆ ಸಿನಪ್ಪ ಭಾಯ್. ಆಯ್ತು, ಒಂದ್ 5 ನಿಮಿಷ ಇರಿ. ನೀಟಾಗಿ ಕಟ್ ಮಾಡಿಬಿಟ್ಟು ಮತ್ತೆ ನೀವು ಎಲ್ಲ ಕುಯ್ಯಕ್ ಆಗಲ್ವಲ್ಲ ಸಿನಪ್ಪ ಭಾಯ್, ಹಂಗಾಗಿ ನೀಟಾಗಿ ಕಟ್ ಮಾಡಿಸ್ಕೊಡ್ತಿದ್ದೀನಿ. ಹೇಳಿದ್ದೀನಿ ಹುಡುಗೋಗಿ ಒಳಗಡೆ ನೀಟಾಗಿ ಕಟ್ ಮಾಡ್ಬಿಡಪ್ಪ. ಮತ್ತೆ ಅಲ್ಲಿ ತೋಟದ ಮನೇಲಿ ಮಾಡ್ಕೊಂಡ್ ತಿಂತಿರೋದು ನಮ್ ಗೌಡ್ರು ಸಿನಪ್ಪರೆಲ್ಲ, ಅಲ್ಲೇನು ಸಿಗಲ್ಲ ಮತ್ತೆ ಕಟ್ ಮಾಡಕ್ಕೆ ಅಂತ ಹೇಳಿದ್ದೀನಿ. ನೀಟಾಗಿ ಕಟ್ ಮಾಡ್ಕೊಡ್ತಾನೆ ಇರಿ ಸಿನಪ್ಪ ಭಾಯ್. ತಗೊಳ್ಳಿ, ಆಗಿದೆ, ಕಟ್ ಮಾಡಿ ಆಗಿದೆ. ನೀಟಾಗಿ ಎಲ್ಲ ಕಟ್ ಮಾಡಿ ಕೊಟ್ಟಿದ್ದಾನೆ ಹುಡುಗ. ತಗೊಳ್ಳಿ ಸಿನಪ್ಪ ಭಾಯ್. ಸರಿ ಕಣ್ರಿ ಸಾಹೇಬ್ರೆ, ನಾವಿನ್ನ ಬರ್ತೀವಿ. ಗೊತ್ತಾತು, ಗೌಡ್ರು ಎಷ್ಟೊತ್ತಿಂದ ಕಾಯ್ಕೊಂಡ್ ಕುಂತಾರೋ ಏನೋ ಗೊತ್ತಿಲ್ಲ. ಸರಿ ಬರ್ತೀವಿ ನಾವು ಇನ್ನ. ಸರಿ ರಜಾ ನಡಿ, ಬೋರಜಾ ನಡಿ. ಸಾಹೇಬ್ರೆ ನಾವಿನ್ನ ಬರಲ್ಲ, ನಮಸ್ಕಾರ, ಬರ್ತೀವಿ. ಸಿನಪ್ಪ ಭಾಯ್, ಬೋರಾಜಿಗೆ ಒಂಚೂರು ಹುಷಾರಾಗಿ ಕರ್ಕೊಂಡೋಗಿ ಸಿನಪ್ಪ ಭಾಯ್. ಪಾಪ ಎಲ್ಲಾರ ಬಿದ್ಗಿದ್ ಬಿಟ್ಟರು ನೋಡಿ, ಹುಷಾರಾಗಿ ಕರ್ಕೊಂಡೋಗಿ. ಸರಿ ಆಯ್ತು ಸಾಹೇಬ್ರೆ, ಕರ್ಕೊಂಡ್ ಹೋಗ್ತೀನಿ, ನೀವೇನ್ ತಲೆ ಕೆಡಿಸ್ಕೊಬೇಡಿ. ಆರಾಮಾಗಿ ನಿಮ್ ಕೆಲಸ ಮಾಡಿ. ಬರ್ತೀವಿ ನಾವಿನ್ನ. ಅಜಾ ನಡಿ, ಬೋರಜಾ ನಡಿ, ಒತ್ತಾತು.